ನಮಸ್ತೆ ಎಲ್ಲರಿಗೂ. ತುಂಬ ದಿನದಿಂದ ನಾವು LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟನ್ನು ಕೇಳ್ತಾನೇ ಇದ್ದೇವೆ. ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ಈ ಒಂದು ಮಾಹಿತಿ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ? ಈ ಒಂದು ಪೇಪರ್ ಕಟ್ಟಿಂಗ್ಸನ್ನು ನಾವೆಲ್ಲರೂ ನೋಡಿದ್ದೀವಿ. ಪರೀಕ್ಷಾ ನೀತಿ ಬದಲು ಈ ಒಂದು 2025-26ನೇ ಶೈಕ್ಷಣಿಕ ಸಾಲಿನಿಂದಲೇ ಹೊಸ ಒಂದು ನೀತಿ ಅಳವಡಿಕೆ ಮಾಡ್ಕೋಬೇಕು, ಪಾಠ ಆಧಾರಿತ ಮೌಲ್ಯಾಂಕನ ಪದ್ಧತಿ ಜಾರಿಗೆ ತರಬೇಕು ಅಂತ ಬಂದಿತ್ತು. ಏನಪ್ಪ ಇದು LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್, ಏನು ಮಾಡಬೇಕು ಇದರಲ್ಲಿ ಅಂತ ನೋಡೋಣ. CC ಜಾರಿಗೆ ಬಂದಾಗಲಿಂದ ನಾವು ಮಕ್ಕಳನ್ನ ಯಾವ ರೀತಿ ಮೌಲ್ಯಮಾಪನ ಮಾಡ್ತಿದ್ವಿ? FA1, FA2, SA1, FA3, ಅದೇ ರೀತಿಯಾಗಿ FA4 ರೂಪಣಾತ್ಮಕ ಮತ್ತು ಸಂಕಲನಾತ್ಮಕ ಮೌಲ್ಯಮಾಪನ ಮಾಡಿಕೊಂಡು ಮಕ್ಕಳ ಒಂದು ಪ್ರಗತಿಯನ್ನು ಅಥವಾ ಅವರ ಕಲಿಕೆಯನ್ನು ನಾವು ಪರೀಕ್ಷೆ ಮಾಡ್ತಿದ್ವಿ. ಇವಾಗಲೂ ಕೂಡ ನಾವು CC ಮೆಥಡಲ್ಲಿ ಹೆಂಗೆ ಮಾಡ್ತಾಯಿದ್ವಿ ಅದೇ ಥರ ಅದನ್ನೇ ಕಂಟಿನ್ಯೂ ಮಾಡಬೇಕು. ಅದರಲ್ಲಿ ಯಾವ ಚೇಂಜಸ್ಸು ಇಲ್ಲ. ನಾವು ಯಾವ ರೀತಿಯಾಗಿ FA1 ಮಾಡ್ಕೋತಿದ್ವಿ, FA2 ಮಾಡ್ಕೋತಿದ್ವಿ, SA1 ಮಾಡ್ಕೋತಿದ್ವಿ, ಇದೇ ರೀತಿಯಾಗಿ ಮಾಡ್ತಾ ಹೋಗಬೇಕು. ಅದರಲ್ಲಿ ಯಾವ ಚೇಂಜಸ್ ಇಲ್ಲ. ಸರಿ, FA1 FA2 ಎಲ್ಲ ನಾವು ಇಷ್ಟು ವರ್ಷ ಹೆಂಗೆ ಮಾಡ್ತಿದ್ವೋ ಅದೇ ರೀತಿಯಾಗಿ ಮಾಡ್ಕೊಂಡು ಹೋಗ್ತಿದ್ವಿ. ಆದರೆ ಇವಾಗ ಮಾಡಬೇಕಾಗಿರೋದು ಏನು? LBA ಜಾರಿಗೆ ಅಂದರೆ ಇದರಲ್ಲಿ ನಾವು ಮಾಡಬೇಕಾಗಿರೋದು ಏನು? ಪ್ರತಿ ಪಾಠ ಆದಮೇಲೆ ಯೂನಿಟ್ ಟೆಸ್ಟ್ ಅಂತ ಮಾಡಬೇಕು ಅಂತ ಹೇಳಿದ್ದಾರೆ. ಘಟಕ ಪರೀಕ್ಷೆ ಅಂದರೆ ಒಂದು ಪಾಠ ಆದಮೇಲೆ ಇನ್ನೊಂದು ಪಾಠ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮಗು ಆ ಪಾಠದಲ್ಲಿ ಎಷ್ಟನ್ನು ಕಲ್ತಿದೆ ಅನ್ನೋದನ್ನು ನಮಗೆ ಒಂದು ಖಾತ್ರಿ ಮಾಡ್ಕೋಬೇಕು. ನಾವು ಯಾವ ಒಂದು ಪಾಠದ ಮೇಲೆ ಘಟಕ ಪರೀಕ್ಷೆ ಮಾಡ್ತೀವೋ ಆ ಒಂದು ಪಾಠವನ್ನು ಮಗು ಎಷ್ಟು ಅರ್ಥ ಮಾಡ್ಕೊಂಡಿದೆ ಅಂತ ನಮಗೆ ಖಾತ್ರಿ ಮಾಡಿಕೊಳ್ಳಿಕ್ಕೆ ಈ ಒಂದು LBA ಅನ್ನೋದನ್ನು ತಂದಿದ್ದಾರೆ. LBA ಪದ್ಧತಿ ಅಂದರೆ ಇಷ್ಟೇ. ಏನಪ್ಪ, ಪ್ರತಿ ಪಾಠ ಆದಮೇಲೆ ಆ ಪಾಠದ ಮೇಲೆ ಘಟಕ ಪರೀಕ್ಷೆಯನ್ನು ಮಾಡಬೇಕು. ಅದನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳಿದ್ದಾರೆ. ನಾವು DSCRT ವೆಬ್ಸೈಟ್ನಲ್ಲಿ ಬಿಟ್ಟಿರುವಂತಹ ಪ್ರಶ್ನೆ ಕೋಟಿಯನ್ನು ನೋಡ್ಕೊಂಡಿದ್ದೀವಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದೆ, ಡಿಸ್ಕ್ರಿಪ್ಟಿವ್ ಆನ್ಸರ್ ಕ್ವಶನ್ ಇದೆ, ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. ಅಂದರೆ ಒಂದು ಪಾಠದ ಮೇಲೆ ಯಾವೆಲ್ಲ ಪ್ರಶ್ನೆಗಳನ್ನು ತೆಗಿಬಹುದೋ ಅದನ್ನು ಅವರು ನೀಟಾಗಿ ಅದರಲ್ಲಿ ಕಠಿಣ ಇಷ್ಟು, ಸುಲಭ ಇಷ್ಟು, ಸಾಮಾನ್ಯ ಇಷ್ಟು ಅಂತ ರೆಡಿ ಮಾಡಿಕೊಟ್ಟಿದ್ದಾರೆ. ನಾವು ಅದಿಷ್ಟು ಕ್ವಶನ್ ಕೊಡೋದಲ್ಲ, ನಾವು ಅದರಲ್ಲಿ 25 ಅಂಕಗಳಿಗೆ ಕ್ವಶನನ್ನು ಇಳಿಸ್ಕೋಬೇಕು. ಅದರಲ್ಲಿ 20 ಪಾಠಕ್ಕೆ ಸಂಬಂಧಿಸಿದ್ದು, 5 ವರ್ಕ್ ಬುಕ್ಗೆ ಸಂಬಂಧಿಸಿದ್ದು ಅಂತ ಮೊನ್ನೆ ಲೈವ್ನಲ್ಲಿ ಹೇಳಿದ್ದಾರೆ. ಅದನ್ನು ಮುಂದುವರೆದು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಈ 25 ಅಂಕಗಳಿಗೆ ಪ್ರಶ್ನೆಯನ್ನು ಹೇಗೆ ಇಳಿಸ್ಕೋಬೇಕು ಅಂತ ಒಂದು ಮಾಡೆಲ್ ಪೇಪರ್ ಅವರೇ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ವೇಟ್ ಮಾಡೋಣ. 2-3 ದಿನದಲ್ಲಿ ಅಂತ ಹೇಳಿದ್ದಾರೆ. ಆಲ್ರೆಡಿ 2 ದಿನ ಆಯಿತು ಲೈವ್ ಆಗಿ. ಅವರು 2-3 ದಿನದಲ್ಲಿ 25 ಅಂಕಗಳಿಗೆ ಆ ಒಂದು ಪ್ರಶ್ನೆ ಕೋಟಿಯನ್ನು ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ನಾವು ಟೆಸ್ಟ್ ಕೊಟ್ಕೋಬೋದು ಅಂತ ಹೇಳಿದ್ದಾರೆ. ಅದರಲ್ಲಿ 20 ಪಾಠಕ್ಕೆ ಸಂಬಂಧಿಸಿದ್ದು, 5 ವರ್ಕ್ ಬುಕ್ಗೆ ಸಂಬಂಧಿಸಿದ ಒಂದು ಕ್ವಶನ್ಗಳನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಅಷ್ಟಲ್ಲದೆ ನಾವು LBA ಅಸೆಸ್ಮೆಂಟ್ ಮಾಡ್ತೀವಲ್ಲ, ಅಂದರೆ ಪ್ರತಿ ಪಾಠ ಆದಮೇಲೆ ಆ ಪಾಠದ ಮೇಲೆ ಘಟಕ ಪರೀಕ್ಷೆಯನ್ನು ಮಾಡ್ಕೋತೀವಿ. ಆ ಘಟಕ ಪರೀಕ್ಷೆ ಅಂಕಗಳನ್ನು ಸ್ಯಾಟ್ಸ್ನಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ದಾರೆ. FA1 FA2ಗಳನ್ನು ನೀವು ಯಾವ ರೀತಿ ಮಾಡ್ಕೋತಾ ಇದ್ದೀರಾ ಅಂತ ಕಾಮೆಂಟ್ ಮಾಡ್ತೀರಾ? ಯಾಕೆಂದರೆ ಅದು ಎಲ್ಲರಿಗೂ ಗೊತ್ತಾಗುತ್ತೆ ಯಾರ್ಯಾರು ಯಾವ್ಯಾವ ಒಂದು ಮೆಥಡನ್ನು ಫಾಲೋ ಮಾಡ್ತಿದ್ದಾರೆ ಅಂತ. FA1 ಅಂತಂದರೆ ಇಲ್ಲಿ ಟೆಸ್ಟೇ ಕೊಡಬೇಕು ಅಂತ ಇರಲಿಲ್ಲ. ಚಟುವಟಿಕೆಗಳನ್ನು ಮಾಡಿ ಆ ಒಂದು ಚಟುವಟಿಕೆಗಳಿಗೆ ನಾವು ರೂಬ್ರಿಕ್ಸ್ಗಳನ್ನು ಹಾಕ್ಕೊಂಡು ಮಾರ್ಕ್ಸ್ಗಳನ್ನು ಕೊಡ್ಕೋಬೋದಿತ್ತು. ಇಷ್ಟನ್ನು ನಾವು ಕ್ಲಿಯರ್ ಮಾಡ್ಕೊಳ್ಳೋಣ. ನಾವು ಇಷ್ಟು ದಿನ ಹೇಗೆ FA1 FA2 SA1 ಅಂತ ಮಾಡ್ಕೊಂಡು ಹೋಗ್ತಿದ್ವೋ ಅದೇ ರೀತಿಯಾಗಿ ಮಾಡ್ಕೋಬೇಕು. ಅದರ ಜೊತೆಗೆ ಏನಪ್ಪ, ಲೆಸನ್ ಬೇಸ್ಡ್ ಅಸೆಸ್ಮೆಂಟು. ಪ್ರತಿ ಪಾಠ ಆದಮೇಲೆ ಇನ್ನೊಂದು ಪಾಠ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ 25 ಅಂಕಗಳಿಂದ ಒಂದು ಘಟಕ ಪರೀಕ್ಷೆಯನ್ನು ಮಕ್ಕಳಿಗೆ ಮಾಡಿ ಆ ಒಂದು ಮಾರ್ಕ್ಸ್ಗಳನ್ನು ಸ್ಯಾಟ್ಸ್ನಲ್ಲಿ ಅಪ್ಲೋಡ್ ಮಾಡಬೇಕು. ಪೇಪರ್ನಲ್ಲಿ ಆ್ಯಕ್ಚುಲಿ ಏನು ಬಂದಿತ್ತಪ್ಪ ಅಂದರೆ 30 ಅಂಕಗಳು ಅಂತ ಬಂದಿತ್ತು. 30 ಅಂಕಗಳು 25 ಪ್ರಶ್ನೆಗಳು ಅಂತ ಬಂದಿತ್ತು. ನೋಡೋಣ ಅದು ಏನು ಅಂತ. ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟು ಕೂಡಲೇ ಕ್ಲಿಯರ್ ಆಗುತ್ತೆ. LBA ಅಂದರೆ ಇಷ್ಟೇ. ಪ್ರತಿ ಪಾಠ ಆದಮೇಲೆ ಒಂದು ಘಟಕ ಪರೀಕ್ಷೆ ಮಾಡಬೇಕು. ಉಳಿದಿದ್ದೆಲ್ಲ ನಾವು FA1 FA2 ಎಲ್ಲ ಯಾವ ರೀತಿ ಮಾಡ್ಕೋತಿದ್ವೋ ಅದೇ ರೀತಿ ಕಂಟಿನ್ಯೂ ಮಾಡೋದು. ಪ್ರತಿ ಪಾಠ ಆದಮೇಲೆ DSCRT ಅವರ ಪ್ರಶ್ನೆ ಕೋಟಿಯನ್ನು ಬಳಸ್ಕೊಂಡು ಮಕ್ಕಳಿಗೆ ಒಂದು 25 ಅಂಕದ ಘಟಕ ಪರೀಕ್ಷೆಯನ್ನು ಮಾಡ್ಕೋಬೇಕು.
25 ಅಂಕಗಳ ಮಾಡೆಲ್ ಕ್ವಶನ್ ಪೇಪರನ್ನು DSCRT ಅವರು ಬಿಟ್ಟ ಮೇಲೆ ಅದರ ಕುರಿತಾಗಿ ಒಂದಿಷ್ಟು ಅಂಶಗಳನ್ನು ಚರ್ಚೆ ಮಾಡೋಣ. ಈ ಒಂದು ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.